ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ನಿಮ್ಮನ್ನೆಲ್ಲ ಚಿಕ್ಕಮಗಳೂರಿಗೆ ಕರ್ಕೋಗ್ತಿದ್ದೀನಿ. ಸಾರಿ ಚಿಕ್ಕಮಗಳೂರಲ್ಲ, ಚಿಕ್ಕಮಗಳೂರು ಹತ್ರ ಇರೋ ಒಂದು ಹೋಮ್ ಸ್ಟೇಗೆ ಬನ್ನಿ ಹೋಗೋಣ. ಆಹಾ, ಲೈಟಾಗಿ ಚಳಿ ಇದೆ ಗಾಯ್ಸ್. ಅಂತೂ ಹೋಮ್ ಸ್ಟೇ ಹತ್ರ ಬಂದು ಇಳಿದಾಯಿತು. ಇವಾಗ ಶಾರ್ಪ್ 7:40 ಇನ್ ದ ಮಾರ್ನಿಂಗ್, ಜೂನು. ಸೌಂದರ್ಯ ದೇವತೆನೇ ಧರೆಗಿಳಿದು ಕೈ ಬೀಸಿ ಕರಿತಾ ಇರೋ ಒಂದು ಪ್ರಕೃತಿ ಸೌಂದರ್ಯ ನೋಡ್ತಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಇನ್ನು ಒಳಗೆ ಹೋದರೆ ಹೇಗಿರ್ಬೋದು ನೋಡೋಣ, ಬನ್ನಿ. ಗೇಟು, ಎಂಟ್ರೆನ್ಸು ಎಲ್ಲ ಸಖತ್ ಸೆಕ್ಯೂರ್ ಆಗಿದೆ ಅನಿಸುತ್ತೆ. ದೂರದಿಂದ ಸಿಂಗಲ್ಲಾಗಿ ಒಂದೇ ಮನೆ ಇರೋ ಥರ ಕಾಣಿಸ್ತಿದೆ. ಇಲ್ಲಿ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೇನೋ ಒಂದು ನ್ಯಾಚುರಲ್ ಆಗಿರೋ ಗುಡಿಸಲು ಥರ ಕಾಣಿಸ್ತಿದೆ. ವಾವ್, ಅಮೇಝಿಂಗ್ ಇದೆ ಅಲ್ವಾ? ಹೊರಗಿಂದ ಅಂತೂ ಚೆನ್ನಾಗೇ ಕಾಣಿಸ್ತಿದೆ. ಒಳಗಡೆ ಹೋದರೆ ರೂಮೆಲ್ಲ ಕ್ಲೀನಾಗಿ, ನೀಟಾಗಿ, ಚೆಂದವಾಗಿ, ಫ್ರೆಶ್ ಆಗಿದ್ದಿದ್ರೆ ಸಖತ್ತಾಗಿರ್ತಿತ್ತು. ಎಲ್ಲ ಇದ್ರೂ ಓಕೆ, ಫಸ್ಟು ರೂಮ್ ಖಾಲಿ ಇರಬೇಕು, ಆಮೇಲೆ ಮಾತ್ರ ನಾನಿಲ್ಲಿರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮತ್ತೊಂದು ಹೋಮ್ ಸ್ಟೇ ಹುಡ್ಕೊಂಡು ಹೋಗಲೇಬೇಕಾಗುತ್ತೆ. ನೋಡೋಣ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬನಿಗೆ ಚಿಕ್ಕಮಗಳೂರಿಂದ 30 ಕಿಲೋಮೀಟ್ರ್ ದೂರದಲ್ಲಿರೋ ಮೂಡಿಗೆರೆ ಅನ್ನೋ ಒಂದು ಊರಲ್ಲಿ ಏನೋ ಆಫೀಸ್ ಕೆಲಸದ ಮೇಲೆ ಬಂದಿದ್ದ. ಅವನು ತಾನು ಒಬ್ಬನೇ ಬರಬೇಕಲ್ಲ ಅಂತ ಖಾಲಿ ಇರೋ ಸೀಟಲ್ಲಿ ನನ್ನೇ ತಗೊಬಂದ. ಇದನ್ನ ಹುಡ್ಕೊಬಂದೆ ಬಂದೆ. ಅವನಿಗೇನೋ ಆಫೀಸ್ ಕಡೆಯಿಂದನೇ ರೂಮ್ ಅಲಾಟ್ ಆಗಿದೆ ಅಂತೆ. ಇಲ್ಲೊಬ್ರು ಕೂತಿದ್ದಾರೆ, ಇವರೇ ಓನರ್ ಅನಿಸುತ್ತೆ. ಸರ್, ಒಂದು ನಿಮಿಷ, ನಿಮ್ಮ ಹತ್ರ ಬರ್ತೀನಿ. ಇಲ್ಲಿ ಪಾಟು, ಗಿಡ, ಬಳ್ಳಿ ಸೂಪರ್ ಆಗಿದೆ. ಅವ್ರ ಹತ್ರ ಮಾತಾಡಿದ ಮೇಲೆ ಯಾವುದೋ ನೆಂಟ್ರು ಮನೆಗೆ ಬಂದಿರೋ ಥರ ಫೀಲ್ ಆಯಿತು. ಹೋಮ್ ಸ್ಟೇ ಅನ್ನಿಸ್ತಾ ಇಲ್ಲ, ತುಂಬಾ ಕ್ಲೋಸ್ ಇದ್ದಾರೆ. ರೂಮ್ ಅಂತೂ ಸಿಕ್ತು, ತುಂಬಾ ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲೇನೋ ಡೈನಿಂಗ್ ಹಾಲ್ ಇದೆ ಅಂತ ಹೇಳಿದರು, ಅದು ನೋಡ್ಕೊಬರೋಣ ಅಂತ ಈ ಕಡೆಗೆ ಬಂದೆ. ಇಲ್ಲೂ ಒಂದು ರೂಮ್ ಇದೆ ಅಂದರು, ಅದನ್ನೂ ನೋಡೋಣ ಲೇಟರು. ಅವ್ರದ್ದೇ ಆದ 15 ಎಕರೆ ಕಾಫಿ ಪ್ಲಾಟ್ ಇದೆ ಅಂತೆ. ಬೆಳಿಗ್ಗೆ ಎದ್ದು ವಾಕ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇದೇ ಡೈನಿಂಗ್ ಹಾಲ್ ಅನಿಸುತ್ತೆ. ಟಿ ವಿ ಎಲ್ಲ ಇದೆ. ಇದು ರೂಮು, 10 ಜನ ಏನೋ ಆಕ್ಯುಪೈ ಮಾಡ್ಬೋದಂತೆ. ಪಕ್ಷಿಗಳೆಲ್ಲ ಇದೆ. ಬಾತ್ರೂಮೆಲ್ಲ ತುಂಬಾ ನೀಟಾಗಿಟ್ಟಿದ್ದಾರೆ, ಸೂಪರ್. ಯಾರೇ ಬಂದರೂ ಲೈಕ್ ಆಗುತ್ತೆ ಬಿಡಿ. ಇಲ್ಲೊಂದು ಬಾಲ್ಕನಿ ಚೆನ್ನಾಗಿದೆ ಅಲ್ಲ ವ್ಯೂ. ಅಂತೂ 2-3 ಬೆಟ್ಟ ಗುಡ್ಡಗಳನ್ನು ಹತ್ತಿ ತಿಳ್ಕೊಂಡು ಋಷಿ ಕುಟೀರಕ್ಕೆ ಮತ್ತೆ ಬಂದೆ. ಕಪ್ಪಾಗ್ಬಿಟ್ಟಿದೆ, ಕ್ಯಾಮ್ರಾ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸಣ್ಣ ಕುಟೀರದಲ್ಲಿ ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ವಿಚಾರಿಸ್ಕೊಳ್ತಿದ್ದಾರೆ, ಸೂಪರ್. ಊಟ ಮಾಡಿಕೊಂಡು ಆರಾಮ್ ಮಲ್ಕೊಬಿಟ್ರೆ ಬೆಳಿಗ್ಗೆ ಎದ್ದು ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋದು. ಚಿಕ್ಕಮಗಳೂರು ಸುತ್ತಮುತ್ತ ತುಂಬಾ ಪ್ಲೇಸಸ್ ಇದೆ ಅಂತೆ. ನಾನಿನ್ನೂ ಜಸ್ಟ್ 20% ಅಷ್ಟೇ ನೋಡಿದ್ದು ಅಂತ ಹೇಳ್ತಿದ್ದಾರೆ. ಓನರ್ ಜೊತೆ ಕೂತ್ಕೊಂಡು ನಾಳೆ ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ. ಇಲ್ಲೇ ಇದ್ದಾರೆ ಓನರು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಚಿಕ್ಕಮಗಳೂರನ್ನೇ ತೋರಿಸ್ಬಿಡ್ತೀನಿ, ಎಲ್ಲೆಲ್ಲಿ ಏನೇನು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಲೈ ಸರ್, ನಮಸ್ತೆ. ಹಾಂ ಸರ್, ಹೋಗೋಣ ಊಟಕ್ಕೆ. ಹಾಂ, ಕೂತ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸರ್. ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ಇಲ್ಲೊಂದು ರೂಮ್ ಇದೆ, ತುಂಬಾ ನೀಟಾಗಿದೆ. ನೀಟ್ನೆಸ್ ಎಲ್ಲ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 5 ಸ್ಟಾರ್ನೂ ಕೂಡ ಕೊಡ್ಬೋದು. ಈ ರೂಮ್ ನೋಡಿ, 4 to 5 ಆಕ್ಯುಪೆನ್ಸಿ ಇದೆ ಅನ್ಕೋತೀನಿ. ಎಲ್ಲನೂ ಚೆನ್ನಾಗೇ ಇದೆ, ಎಲ್ಲಾದರೂ ಉಳ್ಕೋಬೋದು. ನೀವು ಎಷ್ಟು ಜನ ಬಂದರೂ ಕೊಡ್ತಾರೆ ಅಂತ ಅನ್ಕೋತೀನಿ. ಲಾಸ್ಟಿಗೆ ಅದನ್ನೆಲ್ಲ ಕೇಳೋಣ. ಈ ಕಡೆ ಬಾತ್ರೂಮು ಅನಿಸುತ್ತೆ. ಒಂದೊಂದು ಬಾತ್ರೂಮು ಒಂದೊಂದು ಕಲರಲ್ಲಿದೆ, ಬಟ್ ಎಲ್ಲನೂ ಕೂಡ ಕ್ಲೀನಾಗಿ ಕಲರ್ಫುಲ್ಲಾಗಿಯೇ ಇದೆ ಅಲ್ವಾ? ಹೊಟ್ಟೆ ತಾಳ ಹಾಕ್ತಿದೆ. ಡೈನಿಂಗ್ ಟೇಬಲ್ ಆ ಕಡೆ ಕರೀತಿದೆ. ಅದಕ್ಕೂ ಮುಂಚೆ ಒಂದು ಸಾರಿ ಕೂತು ಈ ರೂಮ್ ನೋಡ್ಕೊಂಡು ಹೋಗೋಣ. ಇಲ್ಲಿ ಲವ್ ಬರ್ಡ್ಸ್ ಇದೆ, ಐ ಥಿಂಕ್ ನಿದ್ರೆ ಮಾಡ್ತಿದೆ ಅನ್ಕೋತೀನಿ. ಆಲ್ರೆಡಿ 9 ಗಂಟೆ ಆಗೋಗಿದೆ. ಮಾತಾಡ್ಸೋಣವಾ? ಇಲ್ಲಿ ನೋಡಿ, 8ರಿಂದ 10 ಜನ ಆಕ್ಯುಪೆನ್ಸಿ ಇದೆ ಅನ್ಕೋತೀನಿ ಈ ರೂಮಲ್ಲಿ. ಹೋಮ್ ಸ್ಟೇ ಸಿಂಗಲ್ ಆಗಿದೆ, ಯಾರ್ದು ಕೂಡ ಡಿಸ್ಟರ್ಬೆನ್ಸ್ ಇಲ್ಲ. ಆರಾಮಾಗಿ ರೆಸ್ಟ್ ತಗೊಂಡು ಕೂಲಾಗಿ ಮಲ್ಕೋಬೋದು. ಡೈನಿಂಗ್ ಟೇಬಲ್ ಹತ್ರ ಬಂದೆ, ಅದೇನೇನು ಮಾಡಿದ್ದಾರೆ ಗೊತ್ತಿಲ್ಲ. ಅನ್ಲಿಮಿಟೆಡ್ ಫುಡ್ ಅಂತ ಅಂತೂ ಹೇಳಿದರು. ನಾಯಿಗಳೆಲ್ಲ ನೋಡಿ ಹೊಟ್ಟೆ ಹಸಿತಿದೆ ಅನಿಸುತ್ತೆ. ನನ್ನ ಜೊತೆ ಕೂತು ಊಟ ಮಾಡ್ಬೋದು, ಬಂದರು ಹೋಗ್ತಿದ್ರಲ್ರೋ ಕರೆದ್ರೆ. ರೈಸ್, ಸಾಂಬಾರು, ಪಲ್ಯ, ಶಾವಿಗೆ, ಇಡ್ಲಿ, ಡೆಲಿಷಿಯಸ್ ಫುಡ್ ಗುರು. ಮಾರ್ನಿಂಗ್ ಎದ್ದ ತಕ್ಷಣ ಈ ಕಾಫಿ ನಾಡಲ್ಲಿ ಪಕ್ಷಿಗಳ ಕಲರವದ ಮಧ್ಯೆ
ಒಂದು ಕಪ್ ಕಾಫಿ ಸಿಕ್ಕರೆ ಎಷ್ಟು ಫ್ರೀ ಆಗುತ್ತೆ ಗುರು ಮೈಂಡು. ಮಾರ್ನಿಂಗ್ ಎದ್ದು ಕಾಫಿ ಕುಡಿದ ತಕ್ಷಣ ಕೇಳಿದೆ, ಇದೇ ನೋಡಿ ಕಾಫಿ ಎಸ್ಟೇಟು ಅಂತ ದಾರಿ ತೋರಿಸಿದ್ರು. ಹೀಗೆ ಕೆಳಗಿಳಿದು ಬರ್ತಾ ಉಳಿದೆ. ಯಪ್ಪ, ಫಸ್ಟ್ ಟೈಮ್ ಕಾಫಿ ಎಸ್ಟೇಟಲ್ಲಿ ವಾಕ್ ಮಾಡ್ತಿದ್ದೀನಿ. ಅದೆಷ್ಟು ಹಾವಿದಾವೋ ಗೊತ್ತಿಲ್ಲ. ಏನನ್ನಾದರೂ ಹೆದರ್ಸ್ಬೋದು, ಹಾವಿಗೆ ಮಾತ್ರ ಹೆದರ್ಕೊಳ್ಳೇಬೇಕಾಗುತ್ತೆ. ಅಂತೂ ಬ್ಯೂಟಿಫುಲ್ ಮಾರ್ನಿಂಗ್ ಸಿಕ್ತು. ನೈಟ್ ಇಮ್ಯಾಜಿನ್ ಮಾಡ್ಕೊಂಡಿರೋ ಥರನೇ ಕಾಫಿ ಎಸ್ಟೇಟಲ್ಲಿ ಒಂದು ವಾಕ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನೀವು ಹೇಳೋದೇ ಬೇಡ ಕಣ್ರಿ, ಆ ಹಕ್ಕಿ ಪಕ್ಷಿಗಳೇ ಕೂಗಿ ಅವ್ರ ಸುಂದರ ಧ್ವನಿಯಲ್ಲಿ ಎಬ್ಸ್ಬಿಡ್ತವೆ. ಎಷ್ಟು ಚೆನ್ನಾಗಿರುತ್ತಲ್ವಾ. ಇಲ್ಲಿ ನೋಡಿ ಕಾಫಿ ಇನ್ನೂ ತುಂಬ ಎಳೆದಿದೆ ಅನ್ಕೋತೀನಿ. ಇದು ಹಣ್ಣಾಗಬೇಕಲ್ವ. ಈಗ ಕತೆ ಹೇಳ್ತಾ ಹೋಗ್ತೀನಿ ಕೇಳಿ. ಇಷ್ಟೊತ್ತು ಹೇಳಿದ್ದು ಇನ್ನೇನು ಅಂತ ಕೇಳಬೇಡಿ. ಟ್ರಾವೆಲಿಂಗ್ ಮಾಡೋದು ಒಂಥರ ಮನುಷ್ಯನಿಗೆ ಅವನ ಮೈಂಡಿಗಾಗಿರ್ಬೋದು ಅಥವಾ ಆರೋಗ್ಯಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನೀವು ಎಷ್ಟು ಒಳ್ಳೆ ಪ್ಲೇಸ್ನ ಚೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ. ನಿಮ್ಮ ಮನಸ್ಸು ಖುಷಿಯಾಗಿದ್ದರೆ ಆರೋಗ್ಯನೂ ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಇವಾಗ ಪ್ಲಾನ್ ಮಾಡಿರೋ ಪ್ರಕಾರ ಮುಳ್ಳಯ್ಯನಗಿರಿ, ದೇವರಮನೆ, ಕೆಮ್ಮಣ್ಣುಗುಂಡಿ, ಸಿರಿಮನೆ ಫಾಲ್ಸ್, ದೆನ್ ಬೇಲೂರು ಹಳೆಬೀಡು ಕೂಡ ಇಲ್ಲಿ ಹತ್ತಿರ ಆಗುತ್ತೆ ಅಂತೆ. ಮತ್ತು ಹೊರನಾಡು ಅದು ಕೂಡ ಹತ್ತಿರನೇ. ಕುದುರೆಮುಖ, ಎತ್ತಿನ ಭುಜ, ಇಲ್ಲಿ 1 ದಿನ 2 ದಿನ ಅಲ್ಲ ಸಾಲಲ್ಲ ಕಣ್ರಿ ನೋಡೋಕ್ಕೆ. ಅಟ್ಲೀಸ್ಟ್ 1 ವೀಕ್ ಆದರೂ ಉಳ್ಕೋಬೇಕು ನೀವು. ವಾವ್, ಹಲಸಿನ ಮರ ಅಲ್ವಾ. ಯಾಕೆ ಅಂದರೆ ಇನ್ನು ಭದ್ರಾ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತಂತೆ, ಹೆಬ್ಬೆ ವಾಟರ್ ಫಾಲ್ಸ್, ಹಿರೇಕೊಳಲೆ ಸನ್ಸೆಟ್ ವ್ಯೂ ಪಾಯಿಂಟ್, ಝಡ್ ಪಾಯಿಂಟ್ ಅಂತ ಇದೆ. ದೆನ್ ಬಾಬಾ ಬುಡನ್ಗಿರಿ, ಕಲ್ಲತ್ತಿಗಿರಿ ಫಾಲ್ಸ್, ಕಳಸ, ರಾಣಿಕೆರೆ, ಕೊಡಿಗೆ ಫಾಲ್ಸ್, ಜಾರಿ ಫಾಲ್ಸ್. ಇಷ್ಟೆಲ್ಲ ನನ್ನಿಂದ ಕವರ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ನಿನ್ನೆ ಜಸ್ಟ್ 3 ಕವರ್ ಮಾಡಿದ್ದು. ದೇವರಮನೆ ಬೆಟ್ಟ ಮತ್ತು ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ. ಇದರಲ್ಲಿ ಮುಳ್ಳಯ್ಯನಗಿರಿ ಇಟ್ಸ್ ಲೈಕ್ ಎ ಹೆವನ್ ಯಾರ್. ನಮ್ಮ ದೇಶ ಅಂತಲೇ ಫೀಲ್ ಆಗಲ್ಲ. ನಾನು ಯಾವುದೋ ಸ್ವಿಟ್ಜರ್ಲ್ಯಾಂಡು ಎಲ್ಲೋ ಬಂದೆ ಅಂದ್ಕೊಂಡೆ. ಅದು ಫಾಗ್ ಬೀಳ್ತಾ ಇರುತ್ತೆ, ಕೋಲ್ಡ್ ಗಾಳಿ ನಮ್ಮನ್ನೇ ತಳ್ಳುತ್ತೆ. ಸಖತ್ತಾಗಿತ್ತಪ್ಪ. ಮತ್ತು ನೀವೇನಲ್ಲಿ ನಡೆಯೋದು ಬೇಡ, ಕಾರೇ ಎಂಡ್ವರೆಗೂ ಹೋಗುತ್ತೆ. ಬಟ್ ಅಲ್ಲಿ ಒಂದು ದೇವಸ್ಥಾನ ಥರ ಒಂದು ಗದ್ದಿಗೆ ಇದೆ. ಅಲ್ಲಿ ಆ್ಯಕ್ಚುಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅದು ಸಮುದ್ರ ಮಟ್ಟದಿಂದ 6330 ಫೀಟ್ಸ್ ಏನೋ ಇದೆ ಅಂತೆ. ಆ ಥರ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಅದು ಗಾಡಿ ಹತ್ತಬೇಕಾದ್ರೆ ಮತ್ತು ಇಳಿಬೇಕಾದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಆ ವ್ಯೂನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಹ್ಯಾಪಿಯಾಗಿರೋಕ್ಕೆ ನನ್ನ ಕಡೆಯಿಂದ ಒಂದು ಸಜೆಷನು. ಯಾರೋ ನಿಮ್ಮ ಲೈಫ್ನ ಬಂದು ಸುಂದರಗೊಳಿಸ್ತಾರೆ ನಿಮ್ಮ ಪರಿಸರನ ಅಂತ ಕಾಯ್ಕೊತ ಕೂರಬೇಡಿ. ಯಾರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಲೈಫ್ ಹೇಗೆ ತಗೊಂಡು ಹೋಗುತ್ತೋ ಹಾಗೆ ನಡ್ಕೋತಾ ಹೋಗ್ತೀರಿ. ಟೈಮ್ನ ಫಾಲೋ ಮಾಡ್ತೀರಿ, ವೇಸ್ಟ್ ಮಾಡಬೇಡಿ. ನೀವು ಹೇಗೆ ಉದ್ಧಾರ ಆಗಬೇಕು ಅಂತ ನೋಡಿ, ಬೇರೆಯವ್ರನ್ನ ಹೇಗೆ ಹಾಳು ಮಾಡೋದು ಅಂತ ಕಾಯ್ಕೋತ ಕೂರಬೇಡಿ. ಮತ್ತು ಎಲ್ಲದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಿ, ಸುಂದರವಾಗಿ ಕಾಣಿಸುತ್ತೆ. ಚಿಕ್ಕ ವಸ್ತುವಿನಲ್ಲೂ ಕೂಡ ನಾವು ಖುಷಿನ ಹುಡುಕ್ಬೋದು. ಅದೇ ದುಃಖನ ಕಾಯ್ತಾ ಕೂತ್ರೆ ಅವಶ್ಯಕತೆಯೇ ಇಲ್ಲದೆ ಇರೋ ವಿಷಯಕ್ಕೆ ಜಗಳಗಳೇ ಶುರುವಾಗುತ್ತೆ. ಸಾರಿ, ನಾನು ಅತಿಯಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ಹಾಗೆ ಇದು ನನ್ನ ಫಸ್ಟ್ ಪ್ರಯತ್ನ. ನಿಮ್ಮ ಒಂದು ಲೈಕು ನನ್ನ ನೆಕ್ಸ್ಟ್ ವಿಡಿಯೋಗೆ ಸ್ಫೂರ್ತಿಯಾಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಜೆಸ್ಟ್ ಮಾಡಿ. ಇದು ಜಸ್ಟ್ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪರಿಚಯಿಸುವ ಪ್ರಯತ್ನ ಅಷ್ಟೇ, ಮತ್ತೇನೂ ಇಲ್ಲ. ನೋಡಿ ಎಷ್ಟು ಚಿಕ್ಕ ಕಾಫಿ ಬೀಜ ಅಲ್ವಾ, ಇದು ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗ್ತಿದೆ. ಲೋಹಿತ್ ಅವರೇ, ಚಿಕ್ಕಮಗಳೂರು ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮಲೆನಾಡು ಭಾಗವಾದ ಈ ಮೂಡಿಗೆರೆ ತುಂಬ ಗ್ರೀನರೀಸಿಂದ ತುಂಬಿದೆ. ಇಲ್ಲಿ ಒಳ್ಳೆ ಗುಡ್ಡ ಬೆಟ್ಟಗಳು ಎಲ್ಲ ಇದೆ. ಪ್ರವಾಸಿಗರಿಗಂತೂ ತುಂಬ ಖುಷಿಯಾಗುತ್ತೆ. ನಿಮ್ಮ ಋಷಿ ಕುಟೀರ ಚಿಕ್ಕಮಗಳೂರಿಂದ ಎಷ್ಟು ದೂರ ಆಗುತ್ತೆ? ಹೇಗೆ ಬರಬೇಕು? ಚಿಕ್ಕಮಗಳೂರಿಂದ 30 ಕಿಲೋಮೀಟ್ರ್ ಆಗುತ್ತೆ. ಮೂಡಿಗೆರೆಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ಹೋಮ್ ಸ್ಟೇದಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್? ಸ್ಪೆಷಲಿ ಫುಡ್ಡು ಅಂತೂ ಅಲ್ಟಿಮೇಟಾಗಿ ಮಾಡಿಕೊಡ್ತೀವಿ. ರೂಮ್ಸು, ಕ್ಲೀನ್ನೆಸ್ಸು, ಆಮೇಲೆ ಫೈರ್ ಕ್ಯಾಂಪು, ನಮ್ಮದು ತೋಟದೊಳಗೆ ಇರೋದು ಒಂದು 15 ಎಕರೆ ತೋಟದಲ್ಲಿ ನಮ್ಮದು ಇದನ್ನು ಮಾಡಿದ್ದೀವಿ. ಎಲ್ಲ ಹೋಮ್ಲಿ ಎನ್ವೈರ್ಮೆಂಟ್ ಇರುತ್ತೆ. ಓಕೆ, ನೀವು ರೂಮ್ನೆಲ್ಲ ಹೇಗೆ ಕೊಡ್ತೀರಾ? ಎಷ್ಟು ರೂಮ್ ಇದ್ದಾವೆ? 25 ಜನ ಬಂದರೆ ಉಳ್ಕೋಬೋದು. ಸರಿ, ಆಯಿತು. ಇವಾಗ 25 ಜನ ಬಂದರೆ ಹೇಗೆ ಕೊಡ್ತೀರಾ?
ಅಂದರೆ ನಿಮಗೆ ಡಿಪೆಂಡ್ಸು. ಒಂದು ಈಗ ಕಪಲ್ಸ್ ಬಂದರೆ ಆ ಟೈಪ್ ಇದೆ. ಒಂದೊಂದು ಬ್ಯಾಚ್ ಈಗ ಅಫಿಷಿಯಲ್ಸು ಮತ್ತು ಇವ್ರುಗಳು ಬರ್ತಾರೆ, ಎಂಪ್ಲಾಯ್ಸ್ ಬೆಂಗಳೂರಿಂದ. ಅವ್ರುಗಳಿಗೆ ಬಂದರೆ ಡಾರ್ಮೆಟ್ರಿ ಫೆಸಿಲಿಟಿ ಅವೆಲ್ಲ ಇದೆ. ಎಲ್ಲ ರೀತಿಯೂ ಅನುಕೂಲ ಮಾಡಿಕೊಡೋಕ್ಕೆ. ಸರ್ ನೀವು ಹೇಗೆ ಚಾರ್ಜಸ್ ಮಾಡ್ತೀರಾ? ಸೀಸನ್ನಲ್ಲಿ ನಾವು 2,500 ಕಾಣ್ತೀವಿ. ಒಂದು ಸೀಸನಲ್ಲಿ ಡಿಪೆಂಡ್ ಪರ್ ಪರ್ಸನಿಗೆ ಅನ್ಲಿಮಿಟೆಡ್ ಕೊಡ್ತೀವಿ. ಸರ್ ನಿಮ್ಮ ಹೋಮ್ ಸ್ಟೇನ ನಮ್ಮ ಪ್ರೇಕ್ಷಕರಿಗೆಲ್ಲ ಪರಿಚಯಿಸ್ಬೋದಾ? ಅದನ್ನ ಹೇಗೆ ಸರ್ಚ್ ಮಾಡ್ಬೋದು, ಹೇಗೆ ಅವೈಲೇಬಲ್ ಇದೆ ಅಂತ? ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ. ಸರ್ ನಿಮ್ಮ ಋಷಿ ಕುಟೀರ ಹೋಮ್ ಸ್ಟೇನ ನಾವು ಆ್ಯಪ್ ಥ್ರೂ ಬುಕ್ ಮಾಡ್ಕೋಬೋದಾ? ಟ್ರಿಪ್ಪಲ್ಲಿದೆ ಈಗ. ಓಕೆ. ಇನ್ನೊಂದು 2-3 ಆ್ಯಪಿಗೆ ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸರ್ ಇದೆಲ್ಲ ತೋಟ ನಿಮ್ಮದೇ ಅಲ್ವಾ? ಹೌದು ಸರ್, ಹೌದು. ನಿಮ್ಮ ತೋಟದಲ್ಲಿ ಏನೆಲ್ಲ ಬೆಳೀತಿದ್ದೀರಾ? ಏಲಕ್ಕಿ, ಕಾಳುಮೆಣಸು, ಕಾಫಿ, ಅಡಿಕೆ, ಆಮೇಲೆ ಬಾಳೆ ಮತ್ತು ಹಣ್ಣಿನ ಗಿಡಗಳು ಸಾಮಾನ್ಯ ಎಲ್ಲ ಇದೆ. ನನಗಿವಾಗ ಏಲಕ್ಕಿ ಬೇಕು ಅಂದರೆ ನಾನು ಪರ್ಚೇಸ್ ಮಾಡ್ಕೋಬೋದಾ? ಏಲಕ್ಕಿ, ಮೆಣಸು ಈ ಟೈಪ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ. ಸರ್ ಆ ಏಲಕ್ಕಿ ಗಿಡ ಸ್ವಲ್ಪ ತೋರಿಸ್ತೀರಾ? ಪರಿಚಯ ಕಡಿಮೆ ಅಲ್ವಾ ನಮಗೆಲ್ಲ. ಏಲಕ್ಕಿ ಗಿಡ ಇದು ಒಂದು ಮೂರು ವರ್ಷ ಆದಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಬೇರಲ್ಲಿ ಬಿಡೋದು ಇದು ಈ ರೀತಿ. ಇದು ಈಗ ಹೂವಾಗಿದೆ. ನೆಕ್ಸ್ಟು ಅದಿನ್ನು ಕಾಫಿಲಿ ಸುಮಾರು ವೆರೈಟೀಸ್ ಇದೆ. ಇದು ಅರೇಬಿಕಾ ಅಂತ ಹೇಳಿ. ಓಕೆ. ಇನ್ನು ಮುಂದೆ ಅದು ರೋಬಸ್ಟ್. ಅದು ಇದು ಕಾಳುಮೆಣಸಿನ ಬಳ್ಳಿ ಅಲ್ವಾ? ಕಾಳುಮೆಣಸು ನೋಡಿ, ಇದು ಈ ಟೈಪ್. ಈ ಗರಿ ಈಗ ಹೂ ಸ್ಟಾರ್ಟ್ ಆಯ್ತು. ಈಗ ಇದರಲ್ಲೇ ಕಾಳು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತೂ ಫ್ರೆಶ್ ಆಗಿರೋ 100 ಗ್ರಾಮ್ ಏಲಕ್ಕಿ ತೊಗೊಂಡು ಹೋಗ್ತಿದ್ದೀನಿ. 300 ರೂಪೀಸ್ ಅಂತೆ. ಆಹಾ, ತಿಂಡಿಗೆ ಶಾವಿಗೆ ಇಡ್ಲಿ ರೆಡಿ ಇದೆ. ಹೊಟ್ಟೆ ತುಂಬ ತಿನ್ಕೊಂಡು ನಮ್ಮ ಪಯಣನ ಶುರು ಮಾಡ್ಕೊಳ್ಳೋಣ. ಸರ್, ಹೇಗಿತ್ತು ಈ ನಮ್ಮ ಹೋಮ್ ಸ್ಟೇದ ಎಕ್ಸ್ಪೀರಿಯನ್ಸ್ ನಿಮಗೆ? ತುಂಬಾ ಚೆನ್ನಾಗಿ ಅನ್ನಿಸ್ತು ಸರ್. ಕಂಫರ್ಟೇಬಲ್ ಇದೆ. ನಿಮ್ಮ ಆತಿಥ್ಯನಂತೂ ಹೇಳಂಗೇ ಇಲ್ಲ ಸರ್. ಆ್ಯಕ್ಚುಲಿ ಪಾಸಿಟಿವ್ ಪಾಯಿಂಟ್ಸ್ ಹೇಳಬೇಕು ಅಂದರೆ ಇಲ್ಲಿಂದ ಸಿಟಿ ಕೂಡ ತುಂಬಾ ಹತ್ತಿರ ಆಗುತ್ತೆ. ಆಮೇಲೆ ಹೇಳ್ತಿದ್ರಿ ತುಂಬ ಜನ ಕಂಪ್ನಿಗಳಿಂದ ಬರ್ತಿದ್ದಾರೆ, ಮತ್ತು ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಿದ್ದಾರೆ. ಬರ್ತಾ ಇರ್ತಾರೆ. ಟಿವಿ ಸೀರಿಯಲ್ ಆರ್ಟಿಸ್ಟ್ಗಳು, ಫಿಲ್ಮ್ ಆರ್ಟಿಸ್ಟ್ಗಳು, ಮತ್ತು ಕಬಡ್ಡಿ ಮೊನ್ನೆ ತಾನೇ ಕಬಡ್ಡಿ ಪ್ಲೇಯರ್ಗಳೆಲ್ಲ ಬಂದು ಹೋದರು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ. ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇಲ್ಲಿ. ನಮ್ಮ ತ್ಯಾಗರಾಜು ಇಂಟರ್ನ್ಯಾಷನಲ್ ಪ್ಲೇಯರು, ಸುಖೇಶು